ನಡ್ಕೊಂಡು ಹೋಗೋಣ. ನೀನು ಹಿಂಗೆಲ್ಲ ಹಿಂಗೆ ಮಾಡ್ಬಿಡ ಬಿಡ. ನಾನು ಗೊಬ್ಬ ಕಾಣ್ತಿದ್ದೀನಿ. ನಾನು ಅಲ್ಲಿ ಕೂದೆಲ್ಲ ಸರಿನೇ ಮಾಡ್ಕೊಂಡಿಲ್ಲ. ನಾನು ಗೊಬ್ಬ ಕಾಣಿಸ್ತಿದ್ಯಾ? ಅವತ್ತಿನ ದಿನ ನನ್ನ ಹುಬ್ಬಿ ನನಗೆ ಸರ್ಪ್ರೈಸ್ ಕೊಟ್ಟ ದಿನ. ನಮಸ್ಕಾರ, ನಾನು ನಿಮ್ಮ ತುಮಕೂರಿನ ಬೆಡಗಿ ಇಂಚರ. ನನ್ನ ಅವಸ್ಥೆ ನೋಡಿ ಎಲ್ಲ ನಗ್ತಾ ಇದ್ದೀರಂತ ಗೊತ್ತು. ಆದರೆ ಅವತ್ತು ಪ್ರೋಗ್ರಾಮ್ ಲೇಟ್ ಆಗಿತ್ತು ಅಂತ ಪಟ ಅಂತ ರೆಡಿಯಾಗಿ ನಾನು ನನ್ನ ಕಸಿನ್ ಅಣ್ಣ ಅಪ್ಪ ಹೋದ್ವಿ. ಆ್ಯಂಡ್ ತ್ರಿಬಲ್ ರೈಡಿಂಗ್ಗೆ ಹೋಗೋದು ಕಾನೂನು ರೀತಿ ಅಪರಾಧ. ಸೊ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸಾರಿ. ಅವತ್ತಿಂದು ಔಟ್ಫಿಟ್ ಲುಕ್ ಹೀಗಿತ್ತು. ಇಷ್ಟೆಲ್ಲ ತಯಾರಿ ಯಾಕೆ ಅಂತ ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ? ಎಸ್, ಮದುವೆ ಆದಮೇಲೆ ಫಸ್ಟ್ ಪ್ರೋಗ್ರಾಮ್ ಸಿಕ್ಕಿರೋದೆ ನನಗೆ ನಮ್ಮ ತುಮಕೂರಿನ ಶ್ರೀದೇವಿ ಡಿಗ್ರಿ ಕಾಲೇಜ್ನ 19th ಆ್ಯನಿವರ್ಸರಿ ಪ್ರೋಗ್ರಾಮ್. ಆ್ಯಂಕರ್ ಆಗಿ ಮೈಕ್ ಅಂತೂ ಹಿಡಿದು ಮಾತಾಡೋಕ್ಕಂತೂ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ಇಲ್ಲಿ ಮೇನ್ ಗೆಸ್ಟ್ ಆಗಿದ್ದಂತಹ ಸೆಲೆಬ್ರಿಟಿ ಯಾರಪ್ಪ ಅಂತಂದರೆ ನಮ್ಮ ಯುವ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗಿರುವಂತಹ ಆಲೋಕೆ. ಆ್ಯಂಡ್ ಆಲೋಕೆ ಟೀಮ್ನಲ್ಲಿದ್ದಂತಹ DJ ವಿಜಿ ಬ್ರೋ ಅಂತ ಮೀಟಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನನ್ನ ಸ್ನೇಹಿತೆಯ ಅವರ ರಿಲೇಷನ್ ಅಂತೆ. ಸೊ ಅವ್ರನ್ನ ಅಲ್ಲಿ ಮೀಟಾಗಿ ನನಗಂತೂ ಬಹಳ ಖುಷಿ ಆಯಿತು. ಆ್ಯಂಡ್ ಅವ್ರದ್ದು ಒಂದು ಝಲಕ್ ನೋಡ್ಕೊಂಬನ್ನಿ. ಆಲೋಕೆ ಟೀಮ್ ಜೊತೆ ಬೇರೆ ಬೇರೆ ರ್ಯಾಪರ್ಸ್ ಕೂಡ ಬಂದಿದ್ರು. ಅವ್ರದ್ದು ಒಂದು ಝಲಕ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ. ನನ್ನ ಜೊತೆ ನೀನಾರ ಕೇಳಕ್ಕೆ ಆಡ್ಬೇಕಪ್ಪ ಅನ್ಸಿದ್ದೀನಿ. ಮಾಡ್ತೀನಿ. ನನ್ನ ಲೈಫು ನನ್ನ ಇಷ್ಟ. ಒಳ್ಳೇದ ಕೆಟ್ಟದ ಅನ್ಸಿದ್ದೀನಿ ಮಾಡ್ತೀನಿ. ನೀನ್ಯಾರ ಕೇಳಕ್ಕೆ ನನ್ನ ಲೈಫು ನನ್ನ ಇಷ್ಟ. ನೀನ್ಯಾರ ಕೇಳಕ್ಕೆ ಒಳ್ಳೇದ ಕೆಟ್ಟದ. ನೀನ್ಯಾರ ಕೇಳಕ್ಕೆ ನೀನೇ ದೊಡ್ಡ ಎಸ್, ಇನ್ನೇನು ಫೈನಲಿ ಪ್ರೋಗ್ರಾಮ್ ಎಂಡಿಂಗ್ ಸಮಯ ಅಂತೂ ಬಂದೇ ಬಿಡ್ತು. ಆ್ಯಂಡ್ ನಾನು ಎಲ್ಲೇ ಪ್ರೋಗ್ರಾಮ್ ಮಾಡೋಕ್ಕೆ ಹೋದ್ರು ಅಲ್ಲಿ ಒಂದ್ಸಲನಾದರೂ ಅಪ್ಪು ಸರ್ನ ನೆನೆಸ್ಕೋತೀವಿ. ಸೊ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು. ಅವತ್ತಿನ ದಿವಸ ಎಲ್ಲ ಲೈಟ್ನ ಟರ್ನ್ ಆನ್ ಮಾಡಿ ಅಪ್ಪು ಸರ್ನ ನೆನೆಸ್ಕೊಂಡಿದ್ದ ದಿನ ಹೀಗಿತ್ತು. ಯಾರ್ಯಾರು ಅಪ್ಪು ಸರ್ಗೆ ಪ್ರೀತಿ ಕೊಡ್ತೀರಾ? ಎಲ್ಲರೂ ಕೈ ಎತ್ತಿ. ಎಷ್ಟು ಜನ ಡಿ ಬಾಸ್ ಕಳಿಸಿದ್ರೆ ಆಗೈತೆ? ಎಲ್ಲರೂ ನಿಮ್ಮ ಕಾನ್ಸಸ್ ಮಾಡಿ. ಎಷ್ಟು ಜನ ಕಿಚ್ಚ ಸುದೀಪ್ ಸರ್ ಕಾಣಿಸಿದ್ರೆ ಆಗೈತೆ? ಎಷ್ಟು ಜನ ರಾಕಿಂಗ್ ಸ್ಟಾರ್ ಯಶ್ ಸರ್ ಕಾಣಿಸಿದ್ರೆ ಆಗೈತೆ? ಇವರೆಲ್ಲರಿಗೂ ಪ್ರೀತಿ ಅಂತಂದ್ರೆ ಅಪ್ಪು ಸರ್. ಸೊ ಎಲ್ಲರೂ ನಿಮ್ಮ ಕಾನ್ಸಸ್ ಮಾಡಿ. ತಾನೇ ಊರಿಗೂ ಮನೆಗೆ ಬೆಳಕ ಕೊಡುವ ದೀಪಗಳು ಪಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಒಂದು ಮುತ್ತಿನ ಕಥೆಯ ಹೇಳಿತು ಈ ಮುಂದೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ಈ ರಾಜನು ಒಬ್ಬ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಎಂದು ಹಿರಿಯರೇ ಇರಲಿ ಕಿರಿಯರ ಬರಲಿ ಎಂದು. ಫೈನಲಿ ಪ್ರೋಗ್ರಾಮ್ ಅಂತೂ ಸಖತ್ತಾಗಾಯಿತು. ಸೊ ಆ ಖುಷಿಗೆ ನಮ್ಮ ಆಲೋಕೆಗೆ ಶ್ರೀದೇವಿ ಡಿಗ್ರಿ ಕಾಲೇಜ್ ಕಡೆಯಿಂದ ಒಂದು ಪುಟ್ಟ ಸನ್ಮಾನವನ್ನು ಮಾಡಿದರು. ಎಸ್, ಫೈನಲಿ ಆಲೋಕೆ ತಮ್ಮ ಟೀಮ್ಗೆಲ್ಲ ಥ್ಯಾಂಕ್ ಆಫ್ ಹೇಳ್ತಾ, ನಾನು ಕೂಡ ಆಲೋಕೆಗೆ ತುಂಬ ವರ್ಷಗಳಿಂದ ಪರಿಚಯ ಇರೋ ಕಾರಣ ಅವರು ಕೂಡ ಆ್ಯಸ್ ಯೂಶ್ವಲಿ ನಾನು ಆ್ಯಂಕರ್ ಆಗಿ ನನಗೆ ಅವರು ಥ್ಯಾಂಕ್ ಆಫ್ ಹೇಳ್ತಾ, ನೆಕ್ಸ್ಟು ಎಲ್ಲರೂ ಕಾಯ್ತಾ ಇರುವಂತಹ ಪ್ರೋಗ್ರಾಮೇ DJ. ಥ್ಯಾಂಕ್ ಆಫ್ ಹೇಳಿದ ಕೂಡಲೇ DJ ಕಾಯ್ತಾ ಇದ್ದಂತಹ ಅಭಿಮಾನಿಗಳು ಹೇಗೆ ಕುಣಿದ್ರು ನೋಡಿ. ಹಾಗೆ ನಮ್ಮ DJ ವಿಜಿ ಬ್ರೋ ಯಾವ್ಯಾವ ರೀತಿ DJನ ಪ್ಲೇ ಮಾಡಿದ್ರು ಅದನ್ನು ನೋಡಿ. ಹಾಗೆ ನಾನು ಅವ್ರ ಜೊತೆ ಎಂಜಾಯ್ ಮಾಡಿದ ಮೂಮೆಂಟ್ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಹೋಗಿ ಬರ್ತೀವಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲ ಆರೈಕೆ ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ತುಮಕೂರು ಫಾರ್ ದಿಸ್ ವಂಡರ್ಫುಲ್ ಈವ್ನಿಂಗ್. ಲವ್ ಯು ಬಾಯ್ಸ್, ಲವ್ ಯು ಗರ್ಲ್ಸ್. ಅಂತೂ ಇಂತೂ ಫೈನಲಿ ಪ್ರೋಗ್ರಾಮ್ ಒಂದು ಸಖತ್ತಾಗಾಯಿತು. ಆಲೋಕೆ ತುಮಕೂರಿಗೆ ಬಂದಾಗೆಲ್ಲ ನಾನು ಬರ್ತಾ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತಿದ್ರು, ಆದರೂ ಕೂಡ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇದು ವಿಪರ್ಯಾಸ ಅಂತಂದರೆ, ನಾನು ಆ್ಯಂಕರಿಂಗ್ ಮಾಡ್ತಿದ್ದಂಥ ಪ್ರೋಗ್ರಾಮ್ಗೆ ಅವ್ರು ಗೆಸ್ಟಾಗಿ ಬಂದಿರುವಂಥದ್ದು ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಮತ್ತೊಮ್ಮೆ ಅಪ್ಪು ಸರ್ನ ನೆನೆದಂತಹ ಕ್ಷಣವನ್ನು ನೋಡಿಕೊಂಡು ದಿ ಎಂಡ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಇರುವಂತಹ ಅಮೂಲ್ಯವಾದ ಗಳಿಗೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಕರುಣಿಯ ಮೇಲೆ ನಮ್ಮ ಪಾತ್ರವು ಒಂದು ಮುತ್ತಿನ ಕಥೆಯ ಹೇಳಿತು ಆ ಕಥೆಯಲ್ಲಿದ್ದ ರಾಜಗಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಸೂರ್ಯನ